ಛಲ ನಿಮಗೆ ತಾಕತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟು ನೋಡಿ ಅನ್ನೋ ವಿಚಾರ ಗೊತ್ತಾಯಿತು. ಆ ವಿಚಾರ ಗೊತ್ತ ತಕ್ಷಣ ನಮ್ಮ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಶನಿವಾರ ಮುಂಜಾನೆ 5 ಗಂಟೆಗೆ ಸಮಯಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಯಾಕೆ ಇಕ್ಕಾಗಲ್ಲ ಅಂದೇಳಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು 10-15 ಜನ ಹೋಗಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿಬಿಟ್ಟು ನಾವು ಬಂದ್ರಿ. ನಾವು ಡಾಕ್ಟರ್ BR ಅಂಬೇಡ್ಕರ್ ಇಟ್ಟು ಬಂದ ತಕ್ಷಣ ನೈಟ್ ಅಣಬೆಗಳು ಉಟ್ಕೊಂಡ್ಬಿಟ್ರು. ಎಲ್ಲೋಗಿದ್ರು ಇಷ್ಟು ದಿವಸ ಇವರೆಲ್ಲ? ಸೊ ನಾವೇನಾದರೂ ಅಲ್ಲಿ ಏನೋ ತಪ್ಪು ಮಾಡಿದ್ದೀವ? ಮರ್ಡರ್ ಮಾಡಿದ್ದೀವ? ಕೊಲೆಗಳು ಮಾಡಿದ್ದೀವ? ಏನು ಮಾಡಿದ್ದೀವಿ ನಾವು ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನು ತಂದುಕೊಟ್ಟು ಎಲ್ಲ ಜಾತಿ ಜನಾಂಗದ ಒಂದು ಮಹಾಪಿತನ್ನು ತೊಗೊಂಡೋಗಿ ನಾವು ಅಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿದ್ದೀವಿ. ಅದೇನು ಆ್ಯಕ್ಷನ್ ತೊಗೊಂಡೋಗಿ ನಮ್ಮನ್ನು ಬನ್ನಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ. ಈಗ ಅಂಥ ವ್ಯಕ್ತಿ ನೀವು ಮುಚ್ಚಿದ್ದೀರ ಅಂದಮೇಲೆ ನಿಮ್ಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು? ಪತ್ರಿಕೆ ಗೋಷ್ಠಿ ವಿಚಾರ ಅಂದರೆ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ದೀನರ ಬಂಧು, ವಿಶ್ವಜ್ಞಾನಿ, ವಿಶ್ವಮಾನವ, ಮಹಾನಾಯಕ, ಈ ಮೇಧಾವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಇಡಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ನಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣ ಮಾಡಲು ಅಲ್ಲಿರ್ತಕ್ಕಂಥ ಒಂದು ಸಂಘಟನೆ ತೀರ್ಮಾನ ಮಾಡಿತ್ತು. ಆ ವಿಚಾರವಾಗಿ 2 ಸಂಘಟನೆಗಳ ದಲಿತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದರು. ಬಾಬಾ ಸಾಹೇಬ್ ಇಕ್ಕಬಾರ್ದು ಅಂದ್ಬಿಟ್ಟು ಒಂದು ಸಂಘಟನೆ ಇಕ್ಕಬೇಕೆಂದು ಈ 2 ವಿಚಾರಗಳು ತಿಳಿದುಕೊಂಡು ಅಲ್ಲಿರ್ತಕ್ಕಂಥ ಮನುವಾದಿ ಮತ್ತು ಮೇಲ್ವರ್ಗದ ಆ ಭಾಗದ MLA ಮತ್ತು ಉನ್ನತ ಸಚಿವರಾದ ಸುಧಾಕರ್ ರೆಡ್ಡಿಯವರು ಸಹ ಅಲ್ಲಿ ವಿರೋಧವಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಡಬಾರ್ದು ಅಂದ್ಬಿಟ್ಟು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದ BO ಉಮಾದೇವರು ಸಹ ಮತ್ತು ಆ ಭಾಗದ ಆಡಳಿತ ಅಧಿಕಾರಿಗಳು ಸಹ ವಿರೋಧವಾಯಿತು. ಆ ವಿರೋಧ ವಿಚಾರದಲ್ಲಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಈ ದೇಶಕ್ಕೆ ಸಾಮಾನ್ಯತೆ ಮತ್ತು ಎಲ್ರಿಗೂ ಸಹಬಾಳ್ಗೆ ಮತ್ತು ಸೋದರವಾಗಿ ನಾವು ಬದುಕಬೇಕು ಅನ್ನೋ ಸಮಾಜ ಸಂವಿಧಾನ ಬರ್ಕೊಂಡಾದ ಒಬ್ಬ ಜ್ಞಾನಿ ಮೇಧಾವಿ ಅಂಬೇಡ್ಕರ್ ಪುತ್ಲಿ ಇಡಬಾರ್ದು ಅಂದ್ಬಿಟ್ಟು ನಿರಾಕರಣೆ ಮಾಡಿದ್ರು. ಯಾರೋ ಅಲ್ಲಿರ್ತಕ್ಕಂಥ ಕೆಲವು ದಲಿತ ಮುಖಂಡರು ಮತ್ತು ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಡೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗಲ್ಲ, ನಿಮ್ಮ ಛಲ ನಿಮಗೆ ತಾಕತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟು ನೋಡಿ ಅನ್ನೋ ವಿಚಾರ ಗೊತ್ತಾಯಿತು. ಆ ವಿಚಾರ ಗೊತ್ತ ತಕ್ಷಣ ನಮ್ಮ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಶನಿವಾರ ಮುಂಜಾನೆ 5 ಗಂಟೆಗೆ ಸಮಯಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಯಾಕೆ ಇಕ್ಕಾಗಲ್ಲ ಅಂದೇಳಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು 10-15 ಜನ ಹೋಗಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿಬಿಟ್ಟು ನಾವು ಬಂದ್ರಿ. ಈ ವಿಚಾರವಾಗಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟಿರೋ ವಿಚಾರ ಗೊತ್ತಾದ ತಕ್ಷಣ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಗೆ ಅಪಮಾನ ಮಾಡಿ ಬಾಬಾ ಸಾಹೇಬ್ ಪುತ್ಲಿಗೆ ಅಲ್ಲಿ ಒಂದು ಶಾಮಿಯಾನ ವಾಲ್ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ಮುಚ್ಚಿರ್ತಾರೆ. ಈ ಮುಚ್ಚಿರ್ತಕ್ಕಂಥ ಅಲ್ಲಿ ಪೊಲೀಸರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು. ಒಂದು ಪಕ್ಷ ಕಠಿಣ ಕ್ರಮ ತಗೊಂಡ್ರೆ ನಾವು ಆ ಭಾಗದ ಉನ್ನತ ಶಿಕ್ಷಣ ಮಿನಿಸ್ಟರ್ ಆದ ಸುಧಾಕರ್ ಮನೆ ಮುಂದೆ ನಾವು ಒಂದು ಮುತ್ತಿಗೆ ಹಾಕ್ತೀರಿ ಅಂತ ಹೇಳ್ತಾ ನಾವು ಈ ಮಾತನ್ನು ಮುಗಿಸ್ತೀನಿ. ಜಾತಿ ವ್ಯವಸ್ಥೆ ಮತ್ತು ಮನುವಾದ ವ್ಯವಸ್ಥೆ ಅಲ್ಲಿ ಅಂಬೇಡ್ಕರ್ ಪುತ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದೆ ತಪ್ಪ, ಈ ದೇಶಕ್ಕೆ ಸಂವಿಧಾನ ಬರೆದಿದ್ದು ತಪ್ಪ. ನಾವಲ್ಲೇ ಇವತ್ತಲ್ಲ ಪ್ಯಾಂಟು ಶೂಟು ಬುಟ್ಟು ಹಾಕಂತ ಜ್ಞಾನಿ ವಿಚಾರವಾಗಿ ಇವತ್ತು ಅಲ್ಲಿ ಇಕ್ಕಬಾರ್ದು ಅಂದ್ಬಿಟ್ಟು ಅದು ಅವರ ಸ್ಥಿತಿ ಮತ್ತು ಮನಸ್ಥಿತಿಗಳು ಅವರು ಮಕ್ಕಳಿಗೂ ಮೆಂಟಲ್ ಆಗಿರಬೇಕು ಅನ್ನೋ ಹೇಳ್ತಾ ಇದ್ದೆ. ಮುಂದಿನ ಹೋರಾಟ ಬಾಬಾ ಸಾಹೇಬ್ ಪುತ್ಲಿ ಈಗಾಗಲೇ ಶಾಮಿಯಾನ ಹಾಕಿ ಅವನ್ನ ಮುಚ್ಚಿರ್ತಾರೆ. ಬಾಬಾ ಸಾಹೇಬ್ ಪುತ್ಲಿನ ಆ ಪಾತ್ರರಾತಿಗೆ ಇಕ್ಕಬೇಕಂದ್ರೆ ನಮ್ಮ ಸಿಟಿ ಇಲ್ಲ. ಅಂಬೇಡ್ಕರ್ ಸಾಹೇಬರು ಸ್ವತಂತ್ರ ಬಂತು, ಕತ್ತಲಲ್ಲಿ ಬಂದಿತ್ತು 12 ಗಂಟೆ ಸಮಯದಲ್ಲಿ. ಬಾಬಾ ಸಾಹೇಬ್ ಬದುಕಿದ ಕಾಲದಲ್ಲಿ ಸ್ವತಂತ್ರ ಬಂತು ರಾತ್ರಿ 12 ಗಂಟೆ ಸಂದರ್ಭದಲ್ಲಿ 1942 ಸ್ವತಂತ್ರ ಮಧ್ಯರಾತ್ರಿ ಬಂತು. ಬಾಬಾ ಸಾಹೇಬ್ರದ್ದು ಬೆಳಕಾಗಿ ಕೂಗು ಕತ್ಲಾಗಿ ಈ ಜಗತ್ತಕ್ಕಂಡಿಗೆ ಜಗತ್ತಿಗೆ ಬೆಳ್ಕೊಂಡ ದೇವ್ರನ್ನ ನಾವು ಕತ್ಲಲ್ಲಿ ಇಕ್ಬೋದು, ಬೆಳಕಲ್ಲಿ ಇಕ್ಬೋದು, ಯಾವ ಬೇಕಿರ್ಬೋದು. ಸ್ವತಂತ್ರ ಭಾರತ ಸಂವಿಧಾನ ಸಾಮಾನ್ಯ ಸರ್ವರಿಗೂ ಸಾಮಾನ್ಯತೆ ಬರೆದಾರೆ. ಅಲ್ಲೇ ಇಕ್ಬೇಕು, ಇಲ್ಲೇ ಇಕ್ಬೇಕು, ಇವತ್ತು ಇಕ್ಬೇಕು, ನಾಳೆ ಇಕ್ಬೇಕು, ಮಧ್ಯಾಹ್ನ ಇಕ್ಬೇಕು, ರಾತ್ರಿ ಇಕ್ಬೇಕೇನಿಲ್ಲ. ಯಾವ ಬೇಕೋ ಇಕ್ಬೋದು, ಎಲ್ಲಿ ಬೇಕು ಇಕ್ಬೋದು, ಯಾರು ಬೇಕು ಮಾಡ್ಬೋದು. ಎಲ್ರಿಗೂ ಸ್ವತಂತ್ರ ಇದೆ, ಸಮಾನತೆ, ಸಹಬಾಳ್ವೆ, ಸೋದರತ್ವವಾಗಿ ಬದುಕಲು ಹಕ್ಕಿದೆ. ನಮ್ಗೆಲ್ರಿಗೂ ಹಕ್ಕು ಕೊಟ್ಟಿದ್ದಾರೆ ಬದುಕಕ್ಕೆ. ಆ ಅಪ್ಪ ನಾವು ಯಾವ ಬೇಕು ಕತ್ಲಾಗಿ ಇಕ್ಬೇಕೇನಿಲ್ಲ, ಬೆಳಗ್ಗೆ ಜೈ ಭೀಮ್. ಅನುಮತಿ ನಿರಾಕರಣೆ ಮಾಡ್ತಾರ, ಕೊಡಬಾರ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಕ್ಕಬಾರ್ದು. ಇಲ್ಲಿ ಜಾತಿ ವ್ಯವಸ್ಥೆ, ಜಾತಿ ರಾಜಕೀಯ ನಡೀತಾ ಇದೆ. 2 ಗುಂಪುಗಳು, ದಲಿತ 2 ಗುಂಪುಗಳ ಮಧ್ಯೆ ಮಾರಾಮಾರಿ,
ಎರಡು ಗುಂಪುಗಳು ವಿರೋಧ ಏನಿದೆ, ದಲಿತ ಗುಂಪುಗಳು, ದಲಿತ ಮುಖಂಡಗಳು, ಒಂದು ದಲಿತ ಗುಂಪು ಇಕ್ಕಬೇಕು, ಒಂದು ದಲಿತ ಗುಂಪು ಇಕ್ಕಬಾರ್ದು. ಇದು ಮನಸ್ಥಿತಿ ಆದಮೇಲೆ ನಮ್ಮ ಸಂಘಟನೆಗೆ ಗಮನಕ್ಕೆ ಬಂದಾಗ ನಿಮ್ಮ ತಾಕತ್ತು ಛಲಗಳಿದ್ರೆ ಇಕ್ಕರು ನೋಡೋಣ ಅಂದಾಗ ಅವು ನಮ್ಮ ಛಲ ತಾಕತ್ತು ನಮ್ಮ ಸಂಘಟನೆ ತೋರಿಸಿದೆ. ಅಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಪಮಾನ ಮಾಡಿ ಪೊಲೀಸರು ಅಲ್ಲಿ ಸೈಡ್ ವಾಲ್ ಕಟ್ಟವ್ರೆ, ಸಾಹೇಬನ್ನು ಮುಚ್ಚಿದ್ದಾರೆ. ಆ ಮುಚ್ಚಿದಂಥ ಶಾಮಿಯಾನ ಸೈಡ್ ವಾಲ್ನ ತೆರವು ಮಾಡಬೇಕು, ಸಾರ್ವಜನಿಕ ನೋಡೋಕೆ ಅನುಕೂಲ ಮಾಡಿಕೊಡ್ಬೇಕು. ಅಷ್ಟು ನಮ್ಮ ಸಂಘಟನೆ ಉದ್ದೇಶ. ಕೂಗಿತ್ಲಿಂದೇ ಅಲ್ಲಿ ಜಾತಿ ರಾಜಕೀಯ, ಮನುವಾದಿ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ನಾಯಕತ್ವ, ಅಲ್ಲಿರ್ತಕ್ಕಂಥ ಇದು ಅವ್ರು ಸರಿಯಾದ ಅಲ್ಲಿ ತಾಕತ್ತಿಲ್ಲ, ಛಲ ಇಲ್ಲ. ಆ ನಾಯಕತ್ವ ಸೋತಾಗಿದೆ. ತಗೊಂಡಿದ್ದು ಕ್ರೂರಂಗೆ ಮುಚ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ನಾಯಕತ್ವ ಮತ್ತು ದಲಿತ ಲೀಡರು. ದಲಿತದ್ದು ಬದುಕಿದ್ದು ಸತ್ತಂಗೆ ಅವರೆಲ್ಲ. ಈಗ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವ್ರಿಗೆ ಸ್ಟ್ಯಾಚ್ಯೂ ತೆರವುಗೊಳಿಸಿದ್ರೆ ಏನು ಮಾಡ್ತೀವಿ ಸರ್? ಅಧಿಕಾರಿ ಆಗ್ಬೋದು, ಅಲ್ಲಿದ್ದ ಪೊಲೀಸರು ಯಾರೇ ತೆರವು ಮಾಡಲಂದು ನಾವು ಸಂಘಟನೆ ಮುಖಾಂತರ ಉಗ್ರವಾದ ಪ್ರತಿಭಟನೆ ಇದು ಆಗಿಲ್ಲ ಅಂದರೆ ನಾವು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಇನ್ನೂ ಒಂದು ಉನ್ನತವಾದಲ್ಲಿ ನಾವು ಪ್ರೆಸ್ ಮೀಟ್ ಕರಿತೀವಿ. ಇಲ್ಲಿ ಸುದ್ದಿಗೋಷ್ಠಿ ಏನಕ್ಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ನಾವು ರಾತ್ರೋರಾತ್ರಿ ಹೋಗಿ ಚಿಂತಾಮಣಿಯಲ್ಲಿ ಏನು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪುತ್ಥಳಿ ನಿರ್ಮಾಣ ಮಾಡಿದ್ದೀವಿ. ಯಾಕೆ ಮಾಡಿದ್ದು ಅಂದರೆ ಅಲ್ಲಿ ಮನುವಾದಿಗಳ ಒಂದು ಕಿತ್ತಾಟ, ಅದರಲ್ಲೂ ನಮ್ಮ ದಲಿತರು ಅಲ್ಲಿ ಒಂದು ಸ್ವಲ್ಪ ನಮಗೆ ಇಡಬಾರ್ದು ಅನ್ನೋದು ಕೆಲವರು ಹೋಗಿ ಮನವಿ ಕೊಟ್ಟಿದ್ದಾರಂತೆ. ಯಾಕೆ ಮನವಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ದತ್ತಿಗೆ ಅಂತ ಹೇಳ್ಬಿಟ್ಟು ನವೀನ್ ಅನ್ನೋರು ಒಬ್ಬರು ದತ್ತಿಗೆ ಅಂತ ತೊಗೊತಾರೆ. ಒಂದು ಆ ಸ್ಕೂಲ್ನ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ನಮ್ಮ ದಲಿತರ ಗಂಡು ಮಕ್ಕಳೆಲ್ಲ ಸೇರಿ ಒಂದು ಹುದ್ದೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಶಿಕ್ಷಣಕ್ಕೋಸ್ಕರ ಅಲ್ಲೇನ ಹಾಳು ಬಿದ್ದಿರೋಂಥ ಶಾಲೆನ ಒಂದು ರೀತಿ ಮಾಡೋದಕ್ಕೋಸ್ಕರ ಅದು ದತ್ತಕ್ಕೆ ಪಡೆದಿರ್ತಾರೆ. ಆ ಪಡೆದಿರೋಂಥ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಎಡಗಡೆಗೆ ಒಂದು ಅಂಬೇಡ್ಕರ್ ಅವ್ರ ಪುತ್ಥಳಿನ ನಿರ್ಮಾಣ ಮಾಡಬೇಕು ಅಂತ ಒಂದು ಆರ್ಚು ಕಟ್ಟಿರ್ತಾರೆ. ಅಲ್ಲಿರೋಂಥ ಮನುವಾದಿಗಳು ಮತ್ತು ಸುಧಾಕರ್ ನಮ್ಮ MP ಅವರು ಏನಿದ್ದಾರೆ ಅವರು ಅಲ್ಲಿ ಇಲ್ಲಿ ಇಡಬಾರ್ದು ಅಂಥೇಳಿ ಅವರೂ ನಿರಾಕರಿಸಿದ್ದಾರೆ. ನಾವು BOಗೂ ಹೋಗಿ ಉಮಾದೇವಿ ಅನ್ನೋರ್ಗೆ ಹೋಗಿ ನಮ್ಮ ಮನವಿ ಪತ್ರನ ಸಲ್ಲಿಸಿದ್ವಿ, ಅವರೂ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಡೀ ವಿಶ್ವಮಾನವ ಇಡೀ ನಿಂತಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಅಂತ ಅವರು ತಲೆಗಿಲ್ದೇನೆ ಅಲ್ಲಿ ಇಡಬಾರ್ದು ಅಂತೇಳಿ ಅವರು ಏನು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಿ ನಾವು ಯಾಕೆ ಇಡಬಾರ್ದು ಅನ್ನೋದಕ್ಕೋಸ್ಕರ ಹೋಗಿ ನಾವು ಅಲ್ಲಿ ಇಟ್ಟು ಬಂದಿದ್ದು ನಾವೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಾವು ಹೋಗಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದೀವಿ. ಯಾಕೆ ನೀವು ರಾತ್ರೋರಾತ್ರಿ ಮಾಡಿದ್ವಿ ಅಂತ ಕೇಳಿದ್ವಿ. ರಾತ್ರೋರಾತ್ರಿ ಮಾಡೋದಕ್ಕೆ ಈಗ ನಮ್ಮ ಚಂದಾಪುರದಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇತ್ತು. ಕೋಡ್ ಆಫ್ ಕಾಂಡಕ್ಟಲ್ಲಿ ಎಲೆಕ್ಷನ್ MP MLA ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಅಂತೇಳಿ ಜಾರಿಗೆ ಬಂದ ಮೇಲೂ ವೇಮನ ರೆಡ್ಡಿ ಅವ್ರನ್ನೋಗಿ ಪುತ್ಥಳಿ ನಿರ್ಮಾಣ ಮಾಡಿದ್ರು. ಆ ಕಡೆ ಚಂದಾಪುರ ಸರ್ಕಲಿಂದ ಸ್ವಲ್ಪ ಪಕ್ಕದಲ್ಲಿ ಏನು ಮಾಡಿದ್ರು KC ರೆಡ್ಡಿ ಅವ್ರು ನಿರ್ಮಾಣ ಮಾಡಿದ್ರು. ಅದು ನಮ್ಮ ಖುಷಿನೇ, ನಾವೇನದಕ್ಕೆ ಅಲಿಗೇಷನೇ ಮಾಡಲಿಲ್ಲ. ಯಾಕಂದರೆ ಅವರು ಒಂದು ಹೋರಾಟದಂಥ ವ್ಯಕ್ತಿಗಳು, ಸ್ವತಂತ್ರಕ್ಕೆ ಅವರು ಹೋರಾಟ ಅಂತ ಮಾಡಿದ್ದಾರೆ ಅಂತೇಳಿ ನಾವು ಖುಷಿಯಿಂದ ಅದು ಒಪ್ಕೊಂಡಿದ್ದೀವಿ. ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಇಟ್ಟು ಬಂದ ತಕ್ಷಣ ನೈಟ್ ಅಣಬೆಗಳು ಉಟ್ಕೊಂಡ್ಬಿಟ್ರು. ಎಲ್ಲೋಗಿದ್ರು ಇಷ್ಟು ದಿವಸ ಇವರೆಲ್ಲ? ಸೊ ನಾವೇನಾದರೂ ಅಲ್ಲಿ ಏನೋ ತಪ್ಪು ಮಾಡಿದ್ದೀವ? ಮರ್ಡರ್ ಮಾಡಿದ್ದೀವ? ಕೊಲೆಗಳು ಮಾಡಿದ್ದೀವ? ಏನು ಮಾಡಿದ್ದೀವಿ ನಾವು ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ತಂದುಕೊಟ್ಟು ಎಲ್ಲ ಜಾತಿ ಜನಾಂಗದ ಒಂದು ಮಹಾಪಿತನ ತೊಗೊಂಡೋಗಿ ನಾವು ಅಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿದ್ದೀವಿ. ಅದೇನು ಆ್ಯಕ್ಷನ್ ತೊಗೊಂಡೋಗಿ ನಮ್ಮನ್ನು ಬನ್ನಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ. ಈಗ ಅಂಥ ವ್ಯಕ್ತಿ ನೀವು ಮುಚ್ಚಿದ್ದೀರ ಅಂದಮೇಲೆ ನಿಮ್ಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು? ನಾವು ಉದ್ಘಾಟನೆ ಮಾಡಿದ್ದೀವಿ ಅನ್ನೋದನ್ನ ಮೇಲೆ ನೀವು ಶಾಮೀನು ಹಾಕಿ ಮುಚ್ಚಿದ್ದೀರಾ ಅಂತೇಳಿದ್ರೆ ಕತ್ತಲು ಮಾಡಿಬಿಟ್ರಿ ಈ ದೇಶನ. ಅವರೇ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ರಿ ಹೋಗ್ತಾಯಿದ್ರಿ? ಎಲ್ಲಿ ಹೋಗ್ತಾಯಿದ್ರಿ? ಪ್ಯಾಂಟ್ ಬಂತು, ಶೂಟ್ ಬಂತು, ಎಲ್ಲಿಂದ ಬಂತು? ಅಧಿಕಾರಿಗಳಿಗೆ ಎಲ್ಲಿಂದ ಬಂತು? ಹಾಗಾಗಿ ಅದನ್ನು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ಸುಧಾಕರ್ ಅವರು ಏನು ನಮ್ಮ MP ಸುಧಾಕರ್ ಅವ್ರ ಮುಂದೆ ಧರಣಿ ಕುತ್ಕೋತೀವಿ. ಮತ್ತು ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಯಾರೇ ಅದನ್ನು ಶಾಮೀನನ್ನು ಒದ್ಗಡೆ ಮಾಡಿದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು. ಅವ್ರನ್ನ ಈ ಕೂಡಲೇ ಅವ್ರನ್ನ ಏನು ವಜಾಗೊಳಿಸಬೇಕು ಅವ್ರ ಹುದ್ದೆಯಿಂದ ಅಂತ ಹೇಳ್ತಾ ಈ ಮುಖಾಂತರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಅವ್ರಿಗೆ ಎಚ್ಚರಿಕೆ ಮಾತು ಕೊಡ್ತಾ ಇದ್ವಿ. ಇದನ್ನೇನೋ ಅವರು ತೆರವುಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸರ್ಕಾರನೇ ಹೊಣೆ ಆಗುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ.